ನಂದಿನಿ, ಕಡಿ ಸರ್ತಿ ಹೇಳಲಿಕತ್ತೇನೆ. ಈಕಿ ತನ್ನ ಮಂಗ್ಯಾನಾಟ ನಿಲ್ಲಿಸ್ತಿದ್ರ ಕಡಿಗೆ ಸಾಲಿ ಮುಂದೂ ಹೋಗಿರಬಾರ್ದು, ಹಿಂದೂ ಹೋಗಿರಬಾರ್ದು. ಹಂಗ ಮಾಡ್ತೀನ ಮತ್ತ. ಈಕಿ ಸಲುವಾಗಿ ನಾನು ಯಾರ್ಯಾರ ಹತ್ರ ಮಾರಿ ಕೆಡಿಸ್ಕೋಬೇಕೋ ಏನೋ. ಸುಡ್ಲಿ, ಇದೇನು ದೊಡ್ಡಸ್ಗೆ ಏನು? ಅವ್ರವ್ರಿಗೆ ಅವ್ರವ್ರ ಮಕ್ಕಳ ಹೆಚ್ಚಿನವ್ರು ಇರ್ತಾರ. ಈಗ ಹುಡುಗಿ ತಲೆ ಒಡೆದು ಬಂದಿಯಲ್ಲ, ಆಕೆ ಅವ್ವ ಅಪ್ಪ ಇಲ್ಲಿಗೆ ಬರ್ತೀನಿ ಅಂದ್ರೆ ಏನು ಮಾಡುವಕ್ಕಿದ್ದಿ? ಇಲ್ಲಿ ತನಕ ನನ್ನ ಮೊಮ್ಮಕ್ಕಳು ಯಾರು ನನ್ನ ತಲೆ ಬಗ್ಸೋ ಹಂಗ ಮಾಡಿರ್ಲಿಲ್ಲ. ಆದ್ರೆ ಒಂದ ದಿನಕ್ಕ ಈ ಹುಡುಗಿ ಆ ಕೆಲಸ ಮಾಡಿ ತೋರಿಸ್ತು. ತಿಳಿಸ್ ಹೇಳಿಕೆಗೆ ನನ್ನ ಮನೆ ಒಳಗೆ ಈ ಆಟ ನಡೆಯುವುದಿಲ್ಲ ಅಂತ. ತಲೆ ಮೇಲೆ ಹತ್ತಿಸ್ಕೊಂಡು ಕೂತಾರೆ ಎಲ್ಲರೂ. ಅದಕ್ಕಾದ್ರೆ ನಾನು ನಿಜ ಹೇಳ್ತಿದ್ದೆ. ಮಾತಾಡ್ಬೇಡ ಗಂಗಾ. ನೋಡ್ ನೀನ್ ಅರ್ಬಿ ಎಷ್ಟು ಹೊಲಸು ರಾಡಾಗ್ಯಾವ. ಮೊದ್ಲು ಹೋಗಿ ಬದ್ಲಿ ಮಾಡ್ಕೊಂಬಾ, ಹೋಗ್. ಆದ್ರೂ ಎಲ್ಲಾದ್ರೂ ನಂಗೆ ಬೈತ, ಅಜ್ಜಮ್ಮನೂ ಬೈತ, ಅಕ್ಕದೂ ಬೈತ. ಯೋಚನೆ ಮಾಡ್ಲಿಕ್ಕೆ ವ್ಯಾಳೆನ ಕೊಡಂಗಿಲ್ಲ ಅಂದ್ರೆ ಹೆಂಗ? ನೀನ್ ನಡು ಬಂದ ಚಿಟಿಂಗ್ ಪಟ್ಟಿಂಗ್ ಮಾಡ್ಬೇಡ. ಆತು ಆತು ಆತು, ನೋ ಜಗಳ. ಹಾ, ನೀವಿಬ್ರಿಗೂ ಹೆಲ್ಪ್ ಆಗಲಿ ಅಂತ ಒಂದು ಕ್ಲೂ ಕೊಡ್ತೀನಿ, ಓಕೆ? ಅದು ನಮ್ಮ ಊಟದ ಜೋಡಿನೇ ಇರ್ತದ. ಹಾ, ಊಟದೊಳಗ್ನ? ಸಾಗರೋಣರೇ, ತಗೋರಿ ಬಿಸಿ ಬಿಸಿ ಚಪಾತಿ ಪಲ್ಯ. ಹಾ, ಕೆಂಪ್ ಕುದ್ರಿ ಅಂದ್ರ ಪಲ್ಯ, ಬಿಳಿ ಸವಾರ್ ಅಂದ್ರ ಚಪಾತಿ. ಅದನ್ನ ಒಮ್ಮೆ ತಿಂದ್ರ ಆಮೇಲೆ ತಿನ್ಲಿಕ್ಕೆ ಆಗಂಗಿಲ್ಲ. ಕರೆಕ್ಟ್ ಹೌದಿಲ್ಲ? ಕನ್ನಡ. ಏ ರಾಜ, ಕರೆಕ್ಟ್ ಅಲ್ಲಪ್ಪ, ಬರೋಬ್ಬರಿ ಅದನ ಅಂತ ಕೇಳ. ಅದ ಬರೋಬ್ಬರಿ ಅದ ಹೌದಿಲ್ಲ? ಹಾ ಹೌದು, ಖರೆ ಅದ ನೋಡ. ಹಾ,
ನನಗೆ ಗೊತ್ತಿತ್ತು ನನ್ನ ಬಂಗಾರ ಚೂರ ಗೆಲ್ತಾನ ಅಂತ. ಭಾಳ ಹುಷಾರದನ ನನ್ನ ಬಂಗಾರದ ಚೂರು. ನೋಡ್ದಿ, ನಾನ ಗೆದ್ದೆ. ನಿನಗೆಲ್ಲ ಬರ್ತದಂತ ಅನ್ಕೋಬೇಡ. ನಾ ಉತ್ತರ ಹೇಳೋಬೇಕಾರ ಎಲ್ಲಾರು ತಲೆ ಕೆರ್ಕೋತ ನಿಂತಿರ್ತಾರ. ಹಂಗ ಹೇಳಡ ಸಾದ. ನೀನು ತಲೆ ಕೆರ್ಕತ್ತ ನಿಂತ್ಕಂತಿದ್ದಿ. ನಮ್ ಸ್ಕೂಲ್ ತರ ನಿಮ್ ಸ್ಕೂಲ್ ಇದ್ದಿದ್ರೆ. ನೀ ಸುಳ್ಳು ಕೇಳ್ಕೊಂಡು ಉತ್ತರ ಕೊಟ್ಟಿದ್ದು, ಸ್ವಂತ ಏನ್ ಕೊಡ್ಲೆ. ಆದ್ರೆ ಗಂಗಾ, ಸಾಗರು ಏನ್ ತಪ್ಪು ಮಾಡಿಲ್ಲ. ಒಮ್ಮೆ ಆಟಕ್ಕೆ ಬಿದ್ದ ಮೇಲೆ ಉತ್ತರ ಕೊಡ್ಲಿಕ್ಕೇ ಬೇಕು. ಸುಳ್ಳು ಕೇಳೋದು ಕೂಡ ತಪ್ಪಲ್ಲ. ಹಂಗ ಪ್ರಶ್ನೆ ಮಾಡೋದು ಬಹಳ ಸಂದರ್ಭದಾಗ ಮುಖ್ಯ ಆಗ್ತದ. ಹಾ ಅಣ್ಣರೇ, ನೀವೆಂತ ಹೇಳಿದ್ರೆ ಹೇಳಿ ನಂಗೆ ತಿಳಿತು. ಪ್ರಶ್ನೆ ಕೇಳಿದ್ಮೇಲೆ ಪ್ರಶ್ನೆ ಮೂಲಕ ಅದು ಉತ್ತರ ಕಂಡು ಹಿಡಿಲಕ್ಕೋ ಅಲ್ದಾ? ಖಂಡಿತ ಮಗಳ. ಕಲಿಯೋರು ಮೊದಲು ತಿಳ್ಕೊಬೇಕಾದ್ದು ಪ್ರಶ್ನೆ ಮಾಡೋದನ್ನ. ಪ್ರಶ್ನೆ ಕೇಳೋದನ್ನ ರೂಢಿ ಮಾಡ್ಕೊಂಡಿಲ್ಲ ಅಂತಂದ್ರ ತಿಳುವಳಿಕೆ ಎಲ್ಲಿಂದ ಬರ್ತದ? ಈಕಿ ಪ್ರಶ್ನೆ ಶುರು ಆದ್ರೂ ಮುಗೀತು. ಮಾಸ್ತರ್ಗನ 7 ಕೆರೆ ನೀರು ಕುಡಿಸಿಬಿಡ್ತಾಳ. ಗಿಡದಿಂದ ಮಂಗ್ಯ ತನ್ನಷ್ಟು ತಾನ ಕೈ ಬಿಟ್ಟಿರ್ಬೇಕು, ಹಂಗೆ ಮಾತಾಡ್ತಾಳ. ರಾಮಂ ಸ್ಕಂದಂ ಹನುಮಂತಂ ವೈನತೇಯ ರುಕೋದರ ಶಯನೇಯ ಹಸ್ಮರೇ ನಿತ್ಯಂ ದುಸ್ವಪ್ನಂ ತಸ್ಯ ನಶ್ಯತಿ. ಈ ಅಜ್ಜಮ್ಮ ಮನೆ ಪೂಜೆ ಮಾಡಬೇಕಾದ್ರೂ ಬೆಳಗ್ಗೆ ಸಂಜೆ 2 ಹೊತ್ತು ತಪ್ಪದೆ ದೇವ್ರಿಗೆ ಕೈ ಮುಗಿತ. ಮತ್ತೆ ಬೆಳಗ್ಗೆ ಏಳುವಾಗ, ರಾತ್ರಿ ಮಲಗುವಾಗ ಕೈ ಮುಗ್ದೇ ಮಲ್ಕತ್ತ. ಎಂತಕ್ಕೆ ಹಿಂಗೆ ಮಾಡ್ತಾ? ನೋಡಕತ್ತಿ ಗಂಗವ್ವ ಗಂಗಾಮಾಯಿ, ನಿಂತ ಕಾಲು ಮ್ಯಾಲ ನಿನಗ ಮನಿ ಬಿಟ್ಟು ಹೊರಗೆ ಹಾಕದಿದ್ರ ನನ್ನ ಹೆಸರು ಓಂಕಾರ ರಾವ್ ಸರ್ ದೇಸಾಯಿನ ಅಲ್ಲ. ಗಂಗನ್ ಕರ್ಕೊಂಡು ಹೋಗ್ಲಿಕ್ಕೆ ಯಾರೋ ಬರ್ತೀನಿ ಅಂತ ಹೇಳಿಕತ್ತಿದ್ರು ಫೋನ್ ಒಳಗ.